ರಾಜ್ಯಾದ್ಯಂತಗಳಲ್ಲಿ 13 ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ಬುಧವಾರ ಪ್ರಾರಂಭವಾಗಿದೆ. ಏಪ್ರಿಲ್, ಜೂನ್ನಲ್ಲಿ ನಡೆದ ಲೋಕಸಭಾ ಚುನಾವಣೆಯ ಬಳಿಕ ನಡೆಯುತ್ತಿರುವ ಮೊದಲ ಚುನಾವಣೆ ಇದಾಗಿದೆ. ಬೆಳಗ್ಗೆ 7 ಗಂಟೆಗೆ ಆರಂಭವಾದ ಮತದಾನ ಸಂಜೆ 6 ಗಂಟೆಗೆ ಮುಕ್ತಾಯವಾಗಲಿದೆ. ಬಿಹಾರದ ರೂಪೌಲಿ, ಪಶ್ಚಿಮ ಬಂಗಾಳದ ರಾಯ್ಗಂಜ್, ರನಘಾಟ್, ದಕ್ಷಿಣ ಬಾಗ್ದಾ ಮತ್ತು ಮಣಿಕಾಲ್ತಾ, ತಮಿಳುನಾಡಿನ ವಿಕ್ರವಾಂಡಿ, ಮಧ್ಯಪ್ರದೇಶದ ಅಮರಾವರ, ಉತ್ತರಾಖಂಡದ ಬದ್ರಿನಾಥ ಮತ್ತು ಮಂಗಳೌರ್, ಪಂಜಾಬ್ನ ಜಲಂಧರ್, ಪಶ್ಚಿಮ ಹಿಮಾಚಲ ಪ್ರದೇಶದ ಡೆಹ್ರಾ, ಹಮೀರ್ಪುರ್ ಮತ್ತು ನಲ್ಗಢದಲ್ಲಿ ಚುನಾವಣೆ ನಡೆಯುತ್ತಿದೆ. ಬೆಳಗ್ಗೆ 9 ಗಂಟೆಯವರೆಗೂ ರೂಪೌಲಿಯಲ್ಲಿ (9.23%), ರಾಯ್ಗಂಜ್ನಲ್ಲಿ (10.1%), ರನಘಾಟ್ ದಕ್ಷಿಣದಲ್ಲಿ (11.58%), ಬಾಗ್ದಾದಲ್ಲಿ (10.61%), ಮಾನ್ತಿಕಾಲ್ತಾದಲ್ಲಿ (9.01%), ವಿಕ್ರವಾಂಡಿಯಲ್ಲಿ (12.94%), ಅಮರಾವರದಲ್ಲಿ (16.90%), ಬದ್ರಿನಾಥದಲ್ಲಿ (6.50%), ಮಂಗಳೂರಿನಲ್ಲಿ (8.58%), ಜಲಂಧರ್ ಪಶ್ಚಿಮದಲ್ಲಿ (10.30%), ಡೆಹ್ರಾಡೂನ್ನಲ್ಲಿ (15.70%), ಹಮೀರ್ಪುರದಲ್ಲಿ (15.71% ಮತ್ತು ನಲ್ಗಢದಲ್ಲಿ (16.48% ಮತದಾನವಾಗಿದೆ. ಉತ್ತರಾಖಂಡದ ಮಂಗಳೌರ್ನಲ್ಲಿ ಮತದಾನ ನಡೆಯುವ 2 ಗುಂಪುಗಳ ನಡುವೆ ಘರ್ಷಣೆ ನಡೆದಿದೆ. ಈ ಬಗ್ಗೆ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿರುವ ಮಂಗಳೌರ್ನ ಕಾಂಗ್ರೆಸ್ ಅಭ್ಯರ್ಥಿ ಖಾಜಿ ನಿಜಾಮುದ್ದೀನ್, ದುಷ್ಕರ್ಮಿಗಳು ಬಹಿರಂಗವಾಗಿ ಗುಂಡು ಹಾರಿಸಿದ್ದಾರೆ. ಇದು ಪ್ರಜಾಪ್ರಭುತ್ವದ ಮೇಲಿನ ದಾಳಿಯಾಗಿದೆ. ಗಾಯಾಳುಗಳನ್ನು ಆಸ್ಪತ್ರೆಗೆ ಸಾಗಿಸಲು ಯಾವುದೇ ಆಂಬ್ಯುಲೆನ್ಸ್ ಅಥವಾ ಯಾವುದೇ ವ್ಯವಸ್ಥೆ ಇರಲಿಲ್ಲ ಎಂದು ಹೇಳಿದರು.